ವೆಲ್ಕಮ್ ಬ್ಯಾಕ್. ಲಿಂಗಾಯತ ವರ್ಸಸ್ ಲಿಂಗಾಯತ ಲಡಾಯಿಗೆ ಬ್ರೇಕ್ ಬಿತ್ತಾ ಅನ್ನುವಂತ ಪ್ರಶ್ನೆ. ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ತಗೊಂಡಂತ ನಿರ್ಣಯ ಏನು? ಹಾಗಾದ್ರೆ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದ ನಾಯಕರು ಕೂಡ ಒಮ್ಮತಕ್ಕೆ ಬಂದ್ರ ಅನ್ನುವಂತ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಮೆಗಾ ಇನ್ಸೈಡ್ ಸ್ಟೋರಿ. ಹುಬ್ಬಳ್ಳಿಯಲ್ಲಿ ನಿನ್ನೆ ಏಕತಾ ಸಮಾವೇಶ ನಡೆಯಿತು. ಹಾಗಾದ್ರೆ ಈ ಸಮಾವೇಶ ನಡೆಸಿರೋದು ಒಂದಷ್ಟು ನಿರ್ಣಯಗಳನ್ನ ತಗೊಳ್ಬೇಕು ಅಂತ. ನಿರ್ಣಯಗಳು ಮೂಡಿದ್ವಾ? ಹಾಗಾದ್ರೆ ಒಮ್ಮತದ ನಿರ್ಣಯ ಆಯ್ತಾ? ವೆಲ್ಕಮ್ ಬ್ಯಾಕ್. ಲಿಂಗಾಯತ ವರ್ಸಸ್ ಲಿಂಗಾಯತ ಲಡಾಯಿಗೆ ಬ್ರೇಕ್ ಬಿತ್ತಾ ಅನ್ನುವಂತ ಪ್ರಶ್ನೆ. ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ತಗೊಂಡಂತ ನಿರ್ಣಯ ಏನು? ಹಾಗಾದ್ರೆ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದ ನಾಯಕರು ಕೂಡ ಒಮ್ಮತಕ್ಕೆ ಬಂದ್ರ ಅನ್ನುವಂತ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಮೆಗಾ ಇನ್ಸೈಡ್ ಸ್ಟೋರಿ. ಹುಬ್ಬಳ್ಳಿಯಲ್ಲಿ ನಿನ್ನೆ ಏಕತಾ ಸಮಾವೇಶ ನಡೆಯಿತು. ಹಾಗಾದ್ರೆ ಈ ಸಮಾವೇಶ ನಡೆಸಿರೋದು ಒಂದಷ್ಟು ನಿರ್ಣಯಗಳನ್ನ ತಗೊಳ್ಬೇಕು ಅಂತ. ನಿರ್ಣಯಗಳು ಮೂಡಿದ್ವಾ? ಹಾಗಾದ್ರೆ ಒಮ್ಮತದ ನಿರ್ಣಯ ಆಯ್ತಾ? ವೆಲ್ಕಮ್ ಬ್ಯಾಕ್. ಲಿಂಗಾಯತ ವರ್ಸಸ್ ಲಿಂಗಾಯತ ಲಡಾಯಿಗೆ ಬ್ರೇಕ್ ಬಿತ್ತಾ ಅನ್ನುವಂತ ಪ್ರಶ್ನೆ. ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ತಗೊಂಡಂತ ನಿರ್ಣಯ ಏನು? ಹಾಗಾದ್ರೆ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದ ನಾಯಕರು ಕೂಡ ಒಮ್ಮತಕ್ಕೆ ಬಂದ್ರ ಅನ್ನುವಂತ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಮೆಗಾ ಇನ್ಸೈಡ್ ಸ್ಟೋರಿ. ಹುಬ್ಬಳ್ಳಿಯಲ್ಲಿ ನಿನ್ನೆ ಏಕತಾ ಸಮಾವೇಶ ನಡೆಯಿತು. ಹಾಗಾದ್ರೆ ಈ ಸಮಾವೇಶ ನಡೆಸಿರೋದು ಒಂದಷ್ಟು ನಿರ್ಣಯಗಳನ್ನ ತಗೊಳ್ಬೇಕು ಅಂತ. ನಿರ್ಣಯಗಳು ಮೂಡಿದ್ವಾ? ಹಾಗಾದ್ರೆ ಒಮ್ಮತದ ನಿರ್ಣಯ ಆಯ್ತಾ? ವೆಲ್ಕಮ್ ಬ್ಯಾಕ್. ಲಿಂಗಾಯತ ವರ್ಸಸ್ ಲಿಂಗಾಯತ ಲಡಾಯಿಗೆ ಬ್ರೇಕ್ ಬಿತ್ತಾ ಅನ್ನುವಂತ ಪ್ರಶ್ನೆ. ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ತಗೊಂಡಂತ ನಿರ್ಣಯ ಏನು? ಹಾಗಾದ್ರೆ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದ ನಾಯಕರು ಕೂಡ ಒಮ್ಮತಕ್ಕೆ ಬಂದ್ರ ಅನ್ನುವಂತ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಮೆಗಾ ಇನ್ಸೈಡ್ ಸ್ಟೋರಿ. ಹುಬ್ಬಳ್ಳಿಯಲ್ಲಿ ನಿನ್ನೆ ಏಕತಾ ಸಮಾವೇಶ ನಡೆಯಿತು. ಹಾಗಾದ್ರೆ ಈ ಸಮಾವೇಶ ನಡೆಸಿರೋದು ಒಂದಷ್ಟು ನಿರ್ಣಯಗಳನ್ನ ತಗೊಳ್ಬೇಕು ಅಂತ. ನಿರ್ಣಯಗಳು ಮೂಡಿದ್ವಾ? ಹಾಗಾದ್ರೆ ಒಮ್ಮತದ ನಿರ್ಣಯ ಆಯ್ತಾ? ವೆಲ್ಕಮ್ ಬ್ಯಾಕ್. ಲಿಂಗಾಯತ ವರ್ಸಸ್ ಲಿಂಗಾಯತ ಲಡಾಯಿಗೆ ಬ್ರೇಕ್ ಬಿತ್ತಾ ಅನ್ನುವಂತ ಪ್ರಶ್ನೆ. ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ತಗೊಂಡಂತ ನಿರ್ಣಯ ಏನು? ಹಾಗಾದ್ರೆ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದ ನಾಯಕರು ಕೂಡ ಒಮ್ಮತಕ್ಕೆ ಬಂದ್ರ ಅನ್ನುವಂತ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಮೆಗಾ ಇನ್ಸೈಡ್ ಸ್ಟೋರಿ. ಹುಬ್ಬಳ್ಳಿಯಲ್ಲಿ ನಿನ್ನೆ ಏಕತಾ ಸಮಾವೇಶ ನಡೆಯಿತು. ಹಾಗಾದ್ರೆ ಈ ಸಮಾವೇಶ ನಡೆಸಿರೋದು ಒಂದಷ್ಟು ನಿರ್ಣಯಗಳನ್ನ ತಗೊಳ್ಬೇಕು ಅಂತ. ನಿರ್ಣಯಗಳು ಮೂಡಿದ್ವಾ? ಹಾಗಾದ್ರೆ ಒಮ್ಮತದ ನಿರ್ಣಯ ಆಯ್ತಾ? ವೆಲ್ಕಮ್ ಬ್ಯಾಕ್. ಲಿಂಗಾಯತ ವರ್ಸಸ್ ಲಿಂಗಾಯತ ಲಡಾಯಿಗೆ ಬ್ರೇಕ್ ಬಿತ್ತಾ ಅನ್ನುವಂತ ಪ್ರಶ್ನೆ. ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ತಗೊಂಡಂತ ನಿರ್ಣಯ ಏನು? ಹಾಗಾದ್ರೆ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದ ನಾಯಕರು ಕೂಡ ಒಮ್ಮತಕ್ಕೆ ಬಂದ್ರ ಅನ್ನುವಂತ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಮೆಗಾ ಇನ್ಸೈಡ್ ಸ್ಟೋರಿ. ಹುಬ್ಬಳ್ಳಿಯಲ್ಲಿ ನಿನ್ನೆ ಏಕತಾ ಸಮಾವೇಶ ನಡೆಯಿತು. ಹಾಗಾದ್ರೆ ಈ ಸಮಾವೇಶ ನಡೆಸಿರೋದು ಒಂದಷ್ಟು ನಿರ್ಣಯಗಳನ್ನ ತಗೊಳ್ಬೇಕು ಅಂತ. ನಿರ್ಣಯಗಳು ಮೂಡಿದ್ವಾ? ಹಾಗಾದ್ರೆ ಒಮ್ಮತದ ನಿರ್ಣಯ ಆಯ್ತಾ? ವೆಲ್ಕಮ್ ಬ್ಯಾಕ್. ಲಿಂಗಾಯತ ವರ್ಸಸ್ ಲಿಂಗಾಯತ ಲಡಾಯಿಗೆ ಬ್ರೇಕ್ ಬಿತ್ತಾ ಅನ್ನುವಂತ ಪ್ರಶ್ನೆ. ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ತಗೊಂಡಂತ ನಿರ್ಣಯ ಏನು? ಹಾಗಾದ್ರೆ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದ ನಾಯಕರು ಕೂಡ ಒಮ್ಮತಕ್ಕೆ ಬಂದ್ರ ಅನ್ನುವಂತ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಮೆಗಾ ಇನ್ಸೈಡ್ ಸ್ಟೋರಿ. ಹುಬ್ಬಳ್ಳಿಯಲ್ಲಿ ನಿನ್ನೆ ಏಕತಾ ಸಮಾವೇಶ ನಡೆಯಿತು. ಹಾಗಾದ್ರೆ ಈ ಸಮಾವೇಶ ನಡೆಸಿರೋದು ಒಂದಷ್ಟು ನಿರ್ಣಯಗಳನ್ನ ತಗೊಳ್ಬೇಕು ಅಂತ. ನಿರ್ಣಯಗಳು ಮೂಡಿದ್ವಾ? ಹಾಗಾದ್ರೆ ಒಮ್ಮತದ ನಿರ್ಣಯ ಆಯ್ತಾ?
ವೆಲ್ಕಮ್ ಬ್ಯಾಕ್. ಲಿಂಗಾಯತ ವರ್ಸಸ್ ಲಿಂಗಾಯತ ಲಡಾಯಿಗೆ ಬ್ರೇಕ್ ಬಿತ್ತಾ ಅನ್ನುವಂಥ ಪ್ರಶ್ನೆ. ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ತಗೊಂಡಂತ ನಿರ್ಣಯ ಏನು ಹಾಗಾದ್ರೆ? ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದ ನಾಯಕರು ಕೂಡ ಒಮ್ಮತಕ್ಕೆ ಬಂದ್ರ ಅನ್ನುವಂಥ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಮೆಗಾ ಇನ್ಸೈಡ್ ಸ್ಟೋರಿ. ಹುಬ್ಬಳ್ಳಿಯಲ್ಲಿ ನಿನ್ನೆ ಏಕತಾ ಸಮಾವೇಶ ನಡೆಯಿತು. ಹಾಗಾದ್ರೆ ಈ ಸಮಾವೇಶ ನಡೆಸಿರೋದು ಒಂದಷ್ಟು ನಿರ್ಣಯಗಳನ್ನ ತಗೊಳ್ಬೇಕು ಅಂತ. ಆ ನಿರ್ಣಯಗಳು ಮೂಡಿದ್ವಾ? ಹಾಗಾದ್ರೆ ಒಮ್ಮತದ ನಿರ್ಣಯ ಆಯ್ತಾ? ವೆಲ್ಕಮ್ ಬ್ಯಾಕ್. ಲಿಂಗಾಯತ ವರ್ಸಸ್ ಲಿಂಗಾಯತ ಲಡಾಯಿಗೆ ಬ್ರೇಕ್ ಬಿತ್ತಾ ಅನ್ನುವಂಥ ಪ್ರಶ್ನೆ. ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ತಗೊಂಡಂತ ನಿರ್ಣಯ ಏನು ಹಾಗಾದ್ರೆ? ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದ ನಾಯಕರು ಕೂಡ ಒಮ್ಮತಕ್ಕೆ ಬಂದ್ರ ಅನ್ನುವಂಥ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಮೆಗಾ ಇನ್ಸೈಡ್ ಸ್ಟೋರಿ. ಹುಬ್ಬಳ್ಳಿಯಲ್ಲಿ ನಿನ್ನೆ ಏಕತಾ ಸಮಾವೇಶ ನಡೆಯಿತು. ಹಾಗಾದ್ರೆ ಈ ಸಮಾವೇಶ ನಡೆಸಿರೋದು ಒಂದಷ್ಟು ನಿರ್ಣಯಗಳನ್ನ ತಗೊಳ್ಬೇಕು ಅಂತ. ಆ ನಿರ್ಣಯಗಳು ಮೂಡಿದ್ವಾ? ಹಾಗಾದ್ರೆ ಒಮ್ಮತದ ನಿರ್ಣಯ ಆಯ್ತಾ? ವೆಲ್ಕಮ್ ಬ್ಯಾಕ್. ಲಿಂಗಾಯತ ವರ್ಸಸ್ ಲಿಂಗಾಯತ ಲಡಾಯಿಗೆ ಬ್ರೇಕ್ ಬಿತ್ತಾ ಅನ್ನುವಂಥ ಪ್ರಶ್ನೆ. ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ತಗೊಂಡಂತ ನಿರ್ಣಯ ಏನು ಹಾಗಾದ್ರೆ? ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದ ನಾಯಕರು ಕೂಡ ಒಮ್ಮತಕ್ಕೆ ಬಂದ್ರ ಅನ್ನುವಂಥ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಮೆಗಾ ಇನ್ಸೈಡ್ ಸ್ಟೋರಿ. ಹುಬ್ಬಳ್ಳಿಯಲ್ಲಿ ನಿನ್ನೆ ಏಕತಾ ಸಮಾವೇಶ ನಡೆಯಿತು. ಹಾಗಾದ್ರೆ ಈ ಸಮಾವೇಶ ನಡೆಸಿರೋದು ಒಂದಷ್ಟು ನಿರ್ಣಯಗಳನ್ನ ತಗೊಳ್ಬೇಕು ಅಂತ. ಆ ನಿರ್ಣಯಗಳು ಮೂಡಿದ್ವಾ? ಹಾಗಾದ್ರೆ ಒಮ್ಮತದ ನಿರ್ಣಯ ಆಯ್ತಾ? ವೆಲ್ಕಮ್ ಬ್ಯಾಕ್. ಲಿಂಗಾಯತ ವರ್ಸಸ್ ಲಿಂಗಾಯತ ಲಡಾಯಿಗೆ ಬ್ರೇಕ್ ಬಿತ್ತಾ ಅನ್ನುವಂಥ ಪ್ರಶ್ನೆ. ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ತಗೊಂಡಂತ ನಿರ್ಣಯ ಏನು ಹಾಗಾದ್ರೆ? ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದ ನಾಯಕರು ಕೂಡ ಒಮ್ಮತಕ್ಕೆ ಬಂದ್ರ ಅನ್ನುವಂಥ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಮೆಗಾ ಇನ್ಸೈಡ್ ಸ್ಟೋರಿ. ಹುಬ್ಬಳ್ಳಿಯಲ್ಲಿ ನಿನ್ನೆ ಏಕತಾ ಸಮಾವೇಶ ನಡೆಯಿತು. ಹಾಗಾದ್ರೆ ಈ ಸಮಾವೇಶ ನಡೆಸಿರೋದು ಒಂದಷ್ಟು ನಿರ್ಣಯಗಳನ್ನ ತಗೊಳ್ಬೇಕು ಅಂತ. ಆ ನಿರ್ಣಯಗಳು ಮೂಡಿದ್ವಾ? ಹಾಗಾದ್ರೆ ಒಮ್ಮತದ ನಿರ್ಣಯ ಆಯ್ತಾ? ವೆಲ್ಕಮ್ ಬ್ಯಾಕ್. ಲಿಂಗಾಯತ ವರ್ಸಸ್ ಲಿಂಗಾಯತ ಲಡಾಯಿಗೆ ಬ್ರೇಕ್ ಬಿತ್ತಾ ಅನ್ನುವಂಥ ಪ್ರಶ್ನೆ. ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ತಗೊಂಡಂತ ನಿರ್ಣಯ ಏನು ಹಾಗಾದ್ರೆ? ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದ ನಾಯಕರು ಕೂಡ ಒಮ್ಮತಕ್ಕೆ ಬಂದ್ರ ಅನ್ನುವಂಥ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಮೆಗಾ ಇನ್ಸೈಡ್ ಸ್ಟೋರಿ. ಹುಬ್ಬಳ್ಳಿಯಲ್ಲಿ ನಿನ್ನೆ ಏಕತಾ ಸಮಾವೇಶ ನಡೆಯಿತು. ಹಾಗಾದ್ರೆ ಈ ಸಮಾವೇಶ ನಡೆಸಿರೋದು ಒಂದಷ್ಟು ನಿರ್ಣಯಗಳನ್ನ ತಗೊಳ್ಬೇಕು ಅಂತ. ಆ ನಿರ್ಣಯಗಳು ಮೂಡಿದ್ವಾ? ಹಾಗಾದ್ರೆ ಒಮ್ಮತದ ನಿರ್ಣಯ ಆಯ್ತಾ?